ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ನಮ್ಮ ಲಹರಿ ವೇಲು ಸರ್ಗೆ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವೆಲ್ಲ ತಾಯಿ ತುತ್ತು ಕೈ ತುತ್ತು ತಿನ್ಕೊಂಡು ಯಾವ ಥರ ಬೆಳೆದಿದ್ದೀವಿ, ಹಾಗೆ ಲಹರಿ ಸಂಸ್ಥೆಯಲ್ಲಿ ರಣಧೀರ ಪ್ರೇಮೂಲಕ ಸುಮಾರು ಸಿನಿಮಾಗಳು ಕೇಳ್ಕೊಂಡು ಬೆಳೆದಿದ್ದೀವಿ. ಇವತ್ತು ನಮ್ಮ ಶಬರಿ ಆ ಲಹರಿ ಸಂಸ್ಥೆಗೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಟೀಮ್ ಮುಂದೆ ಎಫರ್ಟ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ವೇಲು ಸರ್. ಆಮೇಲೆ ನಮ್ಮ ಸ್ನೇಹಿತರು ಪ್ರವೀಣ್ ಸರ್, ನಿಮಗೆ ನೋಡಿದಾಗ ಹೊಟ್ಟೆ ಉರಿಯುತ್ತೆ, ಸಿಕ್ಕಾಬಟ್ಟೆ ಹೊಟ್ಟೆ ಉರಿಯುತ್ತೆ ಸರ್. ಯಾಕಂದರೆ ನಮ್ಗೆ ಯಾವಾಗ ನ್ಯಾಷನಲ್ ಅವಾರ್ಡ್ ಬರೋದು ಅಂತ ಅದಕ್ಕೋಸ್ಕರ ಕರೆಸ್ತೇವೆ ಸರ್. ಯಾಕಂದರೆ ಮುಂದೆ ಶತ್ರು ಒಬ್ರು ನೋಡ್ತಾ ಇದ್ರೆ ನಮ್ಗಿನ್ನೂ ಸ್ವಲ್ಪ ಮೋಟಿವ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರವೀಣ್ ಸರ್ ಒಬ್ಬ ಸ್ನೇಹಿತನಾಗಿ ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ನರಸಿಂಹಮೂರ್ತಿ ಸರ್, ಮುಂಬರುವ ದಿನಗಳಲ್ಲಿ ಕಾಮನ್ ಮ್ಯಾನ್ ರಿಲೀಸ್ ಆಗಲಿ, ಕೈ ತುಂಬ ಸಂಪಾದನೆ ಮಾಡಿ ಸರ್. ಅದರಲ್ಲಿ ಕಾಲು ಭಾಗ ನಮ್ಮಂಥ ನಿರ್ದೇಶಕರು ಎತ್ತಿಡಿ ಸರ್. ಇನ್ನು ನಮ್ಮ ಪ್ರೊಡ್ಯೂಸರ್ಸ್ ಅಗ್ರಿಮೆಂಟು ಅದೆಲ್ಲ ಮಣ್ಣಂಗಟ್ಟಿ ನಾನು ಒಬ್ಬರಿಂದ ಏನಾಗಲ್ಲ, ಟೀಮ್ ಅಷ್ಟೇ, ಅದೆಲ್ಲ ಟೀಮ್ ಕೊಡ್ತೀನಿ ಅಷ್ಟೇ ನಾನು. ಯಾಕಂದರೆ ನಾನು ಒಬ್ಬರಿಂದ ಏನೂ ಆಗಲ್ಲ, ನಾನು ಏನೋ ಮಾಡಿಬಿಟ್ಟೆ ಅದು ಮಾಡ್ಬಿಟ್ಟೆ. ಯಾಕಂದರೆ ಸುಮಾರು ಇದು 6ನೇ ಸಿನಿಮಾ, ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದೀವಿ. ನಾನು ಅಗ್ರಿಮೆಂಟ್ ಸೈನ್ ಮಾಡೋದು ಅದೆಲ್ಲ ಬಿಟ್ಬಿಡಿ, ಅದು ಸೆಕೆಂಡ್ರಿದು. ಬಟ್ ಏನು ಅಂದರೆ ಅವ್ರಿಗೊಂದು ಹೊಸಬ್ರು, ಅವ್ರಿಗೊಂದು ಧೈರ್ಯ ಬೇಕು, ಒಬ್ಬ ಡೈರೆಕ್ಟರ್ಗೆ ಭಯ ಬೇಕು. ಆ ಭಯ ಭಕ್ತಿ ಇದ್ರೇ ಇದೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮೊದಲು ಇದನ್ನು ಟೀಮ್ ವರ್ಕ್ ಡಿಸ್ಕಷನ್ ಮಾಡಿದೆ, ನೋಡಪ್ಪ ಹಿಂಗಿದೆ ಮಾಡಲೇಬೇಕು ಅಂತ. ತುಂಬ ನಿದ್ದೆಗಳು ಕೆಟ್ಟಿದ್ದೀವಿ, ಏನೋ ಹುಡುಗಾಟದಲ್ಲಿ ಸೈನ್ ಮಾಡ್ಬಿಡ್ತೀವಲ್ಲ. ಸೊ ನಮಗೆ ಫೀಲ್ ಹೆಂಗಿತ್ತಂದರೆ, ನನಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಒಂದು 9 ತಿಂಗಳು ಗರ್ಭಿಣಿ ಡೆಲಿವರಿ ಆಗ್ಬೇಕಾದ್ರೆ ಆ ಪೇನ್ ಇದೆಯಲ್ಲ, ಅದು ಡಬಲ್ ಅನ್ಭವಿಸ್ಬಿಟ್ಟಿದ್ದೀವಿ ಮೂವಿಲಿ. ನಿಜವಾಗ್ಲೂ ಒಂದು ಸ್ವೀಟ್ ಎಮೋಷನ್ ಜರ್ನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಸುಮಾರು ಜನ ಪ್ರೊಡ್ಯೂಸರ್ ನನ್ನ ಲೈಫಲ್ಲಿ, ಸೊ ಕೆಲವರು ಅಪಾರ್ಥ ಯಾರು ಮಾಡ್ಕೊಬಾರ್ದು. ಕೆಲವರು ಅನ್ನ ಸಾಂಬಾರು ಕೇಳ್ತೀವಿ ಅಷ್ಟು, ಜಾಸ್ತಿ ಇಲ್ಲ. ಅನ್ನ ಸಾಂಬಾರು ಕೇಳ್ತೀವಿ, ಕೆಲವರು ಅನ್ನ ಹಾಕ್ತಾರೆ, ಸಾಂಬಾರು ಹಾಕಲ್ಲ. ಸಾಂಬಾರು ಅವ್ರ ಹತ್ರ ಇಲ್ಲ ಅಂತಲ್ಲ, ಬೇರೆ ಕಡೆ ಚೆಲ್ತಾ ಇರ್ತಾರೆ. ನಮ್ಮ ನಿರ್ಮಾಪಕರು ಅವ್ರಿಗೂ ಅನ್ನ ಸಾಂಬಾರು ಕೇಳಿದ್ದು, ಹೊಟ್ಟೆ ತುಂಬ ಫುಲ್ ಮೀಲ್ಸ್ ಬಡಿಸಿದ್ರು. ಏನು ಬೇಕಾ ತಗೋಶ್ರೀ, ತಲೆ ಕೆಡ್ಸ್ಕೊಂಬೇಡ, ನೀಟಾಗಿ ಒಂದು ಅಗ್ಲು ಬಿಡ್ದಿರ ಬಳ್ಕೊಂಡು ವಿತೌಟ್ ಕಾಂಪ್ರಮೈಸು ಮಾಡ್ಕೊಂಬನ್ನಿ ಅಂದರು. ಸರ್ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ಆ ನಂಬಿಕೆನ ನಾನು ಉಳಿಸ್ಕೊತೀನಿ, ಮುಂದೆನೇ ಉಳಿಸ್ಕೊತ ಹೋಗ್ತೀನಿ. ನಮ್ಮ ರಮೇಶ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಬದ್ರಿ ಸರ್ ಆಗಿರ್ಬೋದು. ಸೊ ನಾನು ಫಸ್ಟು ನಿಮ್ಗೆಲ್ಲರಿಗಿಂತ ಮುಖ್ಯವಾಗಿ ನಾನು ಕೋರಾ ಚಿನ್ನಯ್ಯಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಂಥ ಪ್ರೊಡ್ಯೂಸರ್ನ ಮೀಟ್ ಮಾಡಿಸ್ಕೊಟ್ಟಿದ್ದಾರೆ. ನಂದು ಕೋರಾ ಚಿನ್ನಯ್ಯ ಸುಮಾರು ಒಂದು ಕೋರಾ ಸಿನಿಮಾಯಿಂದ ಪರಿಚಯ ಆಗಿದ್ದು. ಕೋರಾ ಅಂತ ನಾನೇ ಇಟ್ಟಿದ್ದು ಅವ್ರಿಗೆ, ನೀವು ಕೋರಾ ಅಂತ ಇಟ್ಕೊಳ್ಳಿ ಅಂತ. ಯಾಕಂದರೆ ಸುಮಾರು ರವಿ ವರ್ಮ ಸರ್ ಜೊತೆ ಸುಮಾರು ಸಲ ಅಸಿಸ್ಟೆಂಟ್ ಆಗಿದ್ದಾರೆ. ನಾನು ಅಣ್ಣ ಅಲ್ಲಣ್ಣ ಅವರೇನೋ ಆಯಿತು, ನೀವೇನಣ್ಣ ಇಲ್ಲ ನೀವು ಮಾಡಲೇಬೇಕಣ್ಣ ಅಂತ ಅವ್ರಿಗೆ ಹಠ ಹಿಡಿದು ನಮ್ಮ ಟೀಮ್ ಸೇರ್ಕೊಂಡು ಕಾರ್ಡ್ ಮಾಡಿಸಿ ಕೋರಾದಲ್ಲಿ ಫೈಟ್ ಮಾಸ್ಟರ್ಗೆ ಡೆಬ್ಯೂ ಮಾಡಿದ್ವಿ. ಇವತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದೆ. ಮುಂದೆ ಕೂಡ ನಮ್ಮ ಜರ್ನಿ ಕಂಟಿನ್ಯೂ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀರಣ. ಸೊ ಇದಾದಮೇಲೆ ಅಗ್ರಿಮೆಂಟ್ ಎಲ್ಲ ಸೈನು ಸುಮ್ಮನೆ ಎಲ್ಲರೂ ಬೋರ್ ಆಗ್ಬಿಡ್ತೇವೆ, ಬಿಟ್ಬಿಡಲೇ ಬೇರೆ ವಿಷಯ ಅಂತ ಬೈಕೊಂಬಿಡಿ. ಮುಖ್ಯವಾಗಿ ನಾನು ನಮ್ಮ ಚಿದಾನಂದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮವ್ರು ಅಂತ ಎಚ್ಚರಿಕೆ ಗಂಟೆ ಆಗಿದ್ರು ಅವರು. ಶ್ರೀ ಬಜೆಟ್ ಹೋಗ್ತಾ ಇದೆ, ನೋಡ್ಕೊಳ್ಳಿ. ಸೊ ಲೆಕ್ಕ ಪಕ್ಕ ಕೇಳಿ ಸಿನಿಮಾ ಚೆನ್ನಾಗಿ ಪಕ್ಕ ಮಾಡ್ಕೊಂಬನಿ ಅಂತಿದ್ರು ಚಿದಾನಂದ್ ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್ ನೀವು, ಯಾಕಂದರೆ ನೀವು ಒಂಥರ ಬ್ಯಾಕ್ ಬೋನ್ ನಮಗೆ. ಯಾಕಂದ್ರೆ ಜಾಸ್ತಿ ಕನ್ವರ್ಷನ್ ನಾನು ಒಡಂಬಡಿಕೆ ನಿಮ್ಮ ಹತ್ರ ಜಾಸ್ತಿ ಇತ್ತೆ ಹೊರತು. ಸರ್ ದಯವಿಟ್ಟು ಬರ್ಬೇಕು ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಚಿದಾನಂದ್ ಸರ್. ಅಲ್ಲಿಂದ ಒಂದು ನಮಸ್ಕಾರ ಹಾಕ್ಬಿಡಿ ಸಾಕು. ಎಸ್. ಇನ್ನು ನಮ್ಮ ಟೆಕ್ನಿಷಿಯನ್ಸ್, ನಾನು ಪ್ರತಿ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇರ್ತೀನಿ, ಒಬ್ಬ ಡೈರೆಕ್ಟರ್ಗೆ ಒಂದು 5 ಜನ ಪಿಲ್ಲರ್ಗಳಿದ್ರೇ ಅದು ಒಂದು ಔಟ್ಪುಟ್ ತೊಗೊಳ್ಳೋದು. ಸೊ ನಾನು ಒಬ್ಬರಿಂದ ಏನೂ ಸಾಧ್ಯ ಇಲ್ಲ. ನಮ್ಮ ಕ್ಯಾಮ್ರಾಮನ್ ಅವ್ರು ನಾನು ಯಾವಾಗಲೂ ಉಡಾ ಅಂತ ಕರಿತಾ ಇರ್ತೀನಿ. ನಾನು ನಿದ್ದೆ ಕೆಟ್ಟರು ಕೂಡ ನಾನು ಮುಖ ತೊಳ್ಕೊಂಡು ಬಂದೆ, ಅದೊಂದೆಲ್ಲೋ ಭಯ ಆಗ್ತದೆ, ಮುಗಿಸ್ಬೇಕು ಅಂತ. ಬಟ್ ಕ್ವಾಲಿಟಿಲಿ ಮುಗಿಸ್ಬೇಕು ಅಂತ, ಸುಮ್ಮನೆ ಏನೋ ಒಂದು ಆಗಬಾರ್ದು ಅಂತ. ಆಯಪ್ಪ ಹೆಂಗಂದರೆ ನೀನು ಎಷ್ಟರ ನಿದ್ದೆ ಕೆಟ್ಕೋ, ನಾನು ಕೆಡಲ್ಲ ಅಂತ. ನಿಜವಲ್ಲೂ ನೈಟ್ ಆ್ಯಂಡ್ ಡೇ ಕೆಲಸ ಮಾಡೋದು ನಾವು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿನಗೆ. ನಮ್ಮ ಜರ್ನಿಗೆ ಕಂಟಿನ್ಯೂ ಆಗಿರೋ ನಾವು ಅದೇ ಇಂಡೈರೆಕ್ಟಾಗಿ ಉಡಾ ಅಂತ ಹೇಳ್ತೀನಿ. ಹಳ್ಳಿ ವಾತಾವರಣ, ಹಳ್ಳಿ ದೇಹ, ನೀನು ತಡೀದಿದೆಯಪ್ಪ, ನಾನು ತಡೆಯೋಕ್ಕಲ್ಲ ಅಂತ ಸುಮಾರು ಸಲ ಹೇಳ್ತಾ ಇರ್ತೀನಿ ನಾನು. ನಮ್ಮ ಎಡಿಟ್ರು ಗಿರೀಶ್ ಕುಮಾರ್, ನಮ್ಮ ಎಲ್ಲರಿಗಿಂತ ತುಂಬ ಸೀನಿಯರ್. ಪಿಕ್ಚರು, ಓಮ್ ಪಿಕ್ಚರು, ಅವ್ರು ತುಂಬ ಇತಿಹಾಸ ಇದೆ. ನಮ್ಮ ಪ್ರೀತಿರಾಮು ಅವ್ರ ಕಡೆ ಕೈ ಕೆಲಸ ಮಾಡಿದ್ರು. ನಮ್ಮ ಗಿರಿ, ನಮ್ಮ ಹೊರಟ ಇಲ್ಲ ವ್ಯೂ, ಅಲ್ಲಿಂದ ನನ್ನ ಗಿರಿದು ಜರ್ನಿ ಸ್ಟಾರ್ಟ್ ಆಯಿತು. ಇಂಡೈರೆಕ್ಟ್ ಆಗಲಿ ಒಬ್ಬ ಎಡಿಟ್ರಿಗೆ ಎಡಿಟಿಂಗ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ. ಆ ಸೆನ್ಸ್ ಕಲ್ತಿದ್ದೆ ನಾನು ಗಿರಿಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೆಕ್ಸ್ಟು ನಮ್ಮ ಪೆನ್ನಯ್ಯ ಡೈಲಾಗ್ ರೈಟರು, ತುಂಬ ಚೆನ್ನಾಗಿ ಬರೆದಿದೆ ಕಣೋ. ನಿನ್ನ ಮೇಲೆ ನಂಬಿಕೆ ಇತ್ತು, ಗೊತ್ತಿಲ್ಲ ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತು, ಹಾಗಾಗಿ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ಭಾವಿಸ್ತೀನಿ.
ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್, ತುಂಬ ನಾಚಿಕೆ ಸ್ವಭಾವ, ಕೆಲಸದಲ್ಲಿ ರಾಕ್ಷಸ. ಹೇಮಂತ್, ಈ ಸಿನಿಮಾ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೊರಹೊಮ್ಮಬೇಕು ಅಂತ ನಾನು ಆಸೆ ಪಡ್ತೀನಿ. ಇನ್ನು ನಮ್ಮ ಸಮರ್ಥ್ ಬಗ್ಗೆ ಹೇಳಬೇಕು ಅವನು. ಸೊ ಸಮರ್ಥ್ ಇಲ್ಲಿ ಬಂದು ನಿಂತ್ಕೊಂಡಾಗ 4 ಜನ ಮುಂದೆ ಹೀರೋ ಮೆಟೀರಿಯಲ್ ಕಾಣ್ತಾನೋ ಹೀರೋ ಥರ ನನಗೆ ಗೊತ್ತಿಲ್ಲ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ 4 ಜನ ಮನಸ್ಸಲ್ಲಿ ಒಬ್ಬ ಒಳ್ಳೆ ಅದ್ಭುತ ನಟ ಅಂತ ಮಾತ್ರ ಅನ್ಸ್ಕೊತಾನೆ. ಯಾಕಂದರೆ ಈ ಸಿನಿಮಾ ಹೀರೋ ಬೇಸು ಇನ್ನೊಂದು ಬೇಸ್ ಅಂತ ಮಾಡಿಲ್ಲ. ಮೇನ್ ಬೇಸ್ ಬಂದಿದ್ದು ಒಂದು ಕಂಟೆಂಟ್ ಹೀರೋ ಥರನೇ ಮಾಡಿದ್ದು. ಅದಕ್ಕೀಗ ಸುಮ್ಮನೆ ತುಂಬ ಗ್ಲಾಮರ್ ಆಗಲಿ ಅದು ಇದು ಡಿಮ್ಯಾಂಡ್ ಮಾಡಿಲ್ಲ. ಆಮೇಲೆ ನೀವು ಆ್ಯಕ್ಷನ್ಸ್ ನೋಡಿರ್ಬೋದು. ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡಿದಾಗ ಇಷ್ಟು ಆ್ಯಕ್ಷನ್ ಬೇಕಾ ಅಂತ. ಯಾಕಂದ್ರೆ ನಾವು ಟೋಟಲ್ ಒಂದು ಪ್ಲ್ಯಾನ್ ಮಾಡಿದ್ದು ಅಂದರೆ ಒಂದು ಸಹಜ ಸ್ಥಿತಿಗೆ ಹೋಗೋಣ ಸಿನಿಮಾ. ಸುಮ್ಮನೆ ಟಾಂಗ್ ಕೊಡೋದು ನೀನು ಅದೆಲ್ಲ ಬೇಡ. ಸೊ ಕಮರ್ಷಿಯಲ್ ಸಿನಿಮಾ ಆದರೂ ಕೂಡ ತುಂಬ ಒಂದು ನ್ಯಾಚುರಲ್ ಹೋಗೋಣ. ಒಂದು ಅವರು ನಡೆಯೋಂತಾಗಿರ್ಬೋದು, ಅವ್ರು ಏನು ತಿಂತಾರೆ, ಏನು ನಡೀತಾರೆ, ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಾಗ ಆ ಫೈಟ್ಸ್ನು ಯಾಕೆ ನಾವು ತುಂಬ ಕಮರ್ಷಿಯಲ್ ಮಾಡಬೇಕು, ಒಂದು ಮಾಸ್ ಎಲಿಮೆಂಟ್ಸು, ಆ ಟೆಲಿ ಶಾರ್ಟ್ಸು, ಆ ಗ್ರ್ಯಾಂಡ್ ಆಗಬೇಕು ಅಂತ ನನಗನ್ಸಕ್ಕೆ ನಾನು ಕೋರದೆಲ್ಲ ಮಾಡಿದ್ದೆ. ನನಗೆಲ್ಲೋ ಭಯ, ಬೈ ಚಾನ್ಸ್ ಆ್ಯಕ್ಷನ್ ಥರ ಹುಡ್ತಾ ಅಂತ ನನಗೊಂದ್ಸಲಿ ಭಯ. ಸೊ ನನಗೆ ಈ ಕತೆ ಮಾಡೋದಕ್ಕೆ, ಯಾಕಂದರೆ ಹಳೆ ಕಥೆಯಿಂದ ಹೊಸ ಕತೆ ಉಟ್ಕೊತಾರೆ ಅಂತ ಹೇಳ್ತಾರೆ. ಖಂಡಿತ ನನಗೊಂದು ಇನ್ಸ್ಪೈರ್ ಇದ್ದೇ ಇರುತ್ತೆ ಒಬ್ಬ ಡೈರೆಕ್ಟ್ರಿಗೆ. ನೀ ಬರೆದ ಕಾದಂಬರಿ ಆಗಿರ್ಬೋದು, ಆಮೇಲೆ ಚಿನ್ನ ನಿನ್ನ ಮುದ್ದಾಡವೆ ಆಗಿರ್ಬೋದು, ಮತ್ತೆ ಹಡಿದ ಕೋಗಿಲೆ ಆಗಿರ್ಬೋದು, ಮಂಕುತಿಮ್ಮ ನಮ್ಮ ದ್ವಾರಕೀಶ್ ಸರ್, ಅದೆಲ್ಲ ನೋಡಿದ್ರೆ ನಿಮಗೆ ಹುಡುಗಿ ಪ್ರಧಾನ ಪಾತ್ರ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಅದೇ ನಂಗೆ ಇನ್ಸ್ಪಿರೇಷನ್ ಶಬರಿ ಮಾಡೋದಕ್ಕೆ. ನಾವು ಯಾಕೆ ಮಾಡ್ಬಾರ್ದು ಈ ಥರ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿ ಆ್ಯಕ್ಷನ್ ಅಂತ ಬಂದಾಗ ನಾವೇನು ನ್ಯಾಚುರಲ್ಗೆ ನಾನು ಮತ್ತು ಜಿನ್ನಿ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ರೆ ಕತ್ತನಪಟ್ಟಿ ನ್ಯಾಚುರಲ್ ಏನು ಫೈಟು, ಕತ್ತನಪಟ್ಟಿ ಹಿಡಿಯೋದು, ಓದಿಯೋದು ತುಂಬ ನ್ಯಾಚುರಲ್ ಆಗಿ ಇರುತ್ತೆ ಅಂತಲೇ ಇರಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು. ಬಟ್ ಹಿಂದೆ ಸೀನು ಮುಂದೆ ಸೀನು ಆ ಡಿಮ್ಯಾಂಡ್ ಅದು ಹೆಂಗೆ ಅಂದರೆ, ಇಲ್ಲ ತುಂಬ ಟ್ರಿಗರ್ ಮಾಡಿದಾಗ ಅವನೊಬ್ಬಟ್ಟು ಕತ್ತಂಪಟ್ಟಿ ಹಿಡ್ಕೊಂಡು ಬಿದ್ದರೆ ಅದು ಯಾಕೋ ಮಜಾ ಇರಲ್ಲ ಅಂತ ಬೇರೆ ದಾರಿ ಇಲ್ದಿರ ಇಲ್ಲ ಅಲ್ಲೊಂದು ಬ್ಯಾಂಗ್ ಫೈಟ್ ಬೇಕು ಅಂತ ನಾವು ಫೈಟ್ಸ್ ಇಟ್ಟಿರೋದಷ್ಟೇ. ಬಟ್ ಆ್ಯಕ್ಷನ್ ಸಿನಿಮಾ ಅಲ್ಲ ಇದು. ಇಟ್ಸ್ ಪ್ಯೂರ್ಲಿ ಫ್ಯಾಮಿಲಿ ಸಿನಿಮಾ. ಮತ್ತು ನಮ್ಮ ಕೃತಿ ಗೌಡ ನೋಡಿ, ನನಗೆ ಒಂಥರ ಸ್ವಲ್ಪ ವಾಯ್ಸು ಅಲ್ಲಾಡ್ತದೆ. ಎಷ್ಟೇ ಮಾತಾಡಿದ್ರು ಕೂಡ ಏನೇನೋ ಸಾಕಷ್ಟು ವಿಚಾರಗಳು ಹಂಚ್ಕೊಬೇಕಂತೀನಿ. ಅಲ್ಲಿ ಬಂದಾಗ ಒಂದು ಅರ್ಧ ಮರಿತೀನಿ, ಮೈಕ್ ಇಟ್ಕೊಂಡೆ ಒಂದು ಅರ್ಧ ಮರೆತೋಗ್ತೀನಿ, ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಕೃತಿ ಗೌಡ ಸುಮಾರು ಒಂದು 60-70 ಶಾರ್ಟ್ಸ್ ಮೂವಿ ಮಾಡಿದ್ದಾರೆ. ನಾನು ಕೃತಿ ನಾನು ತುಂಬ ಇಷ್ಟಪಟ್ಟಿದ್ದೆ. ಅಂದರೆ ಕೃತಿ ಅದು ಏನು ಮಾಡ್ತೆ ಗೊತ್ತಿಲ್ಲ, ನಿದ್ದೆಗಿದ್ದೆ ನನ್ನ ನೆಪನೇ ಹೇಳ್ಬೇಡಮ್ಮ, 7 ಗಂಟೆ ಸ್ಪಾಟ್ ಇರ್ಬೇಕು, 6 ಮುಖ ಸ್ಪಾಟ್ ಇರ್ತಾಯಿದ್ಲು. ನಿಜವಾಗ್ಲೂ ಆ ಡೆಡಿಕೇಶನ್ ಇರಲಿ ಕೃತಿ, ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ನೀವು ಒಳ್ಳೆ ನಟಿ, ಅದ್ರ ಬಗ್ಗೆ ಡೌಟ್ ಇಲ್ಲ. ಹೆಚ್ಚೆಚ್ಚು ಆಫರ್ಗಳು ಬರಲಿ ಕೃತಿ. ನಮ್ಮ ಧನ್ವಿ ಬಗ್ಗೆ ನಾನು ಹೇಳಬೇಕು. ನಂಗೆ ಶಾಕ್ ಆಯಿತು. ಅವಳು ಆ್ಯಕ್ಚುಲಿ ಎಲ್ಲರಿಗಿಂತ ಅವಳೆ ಮಹಾನ್ ಘಾಟಿ, ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಅದೇನೋ ಮೋಸ್ಟ್ಲಿ ಮೈಕ್ ಫೀವರ್ ಏನೋ ಗೊತ್ತಿಲ್ಲ. 10 ಗಂಟೆಗೆ ಬಂದು ಎಲ್ಲ ಮಾತಾಡ್ಸ್ಬಿಟ್ಟು ಇವಾಗ ಸುಮ್ಮನೆ ಕೂತು ಎಲ್ಲರಿಗೂ ತಲೆ ನೋಡ್ಕೊಂಡು ಬರ್ತಾ ಇದ್ಲು ಅವಳು ಶೂಟಿಂಗಲ್ಲಿ. ಆದರೂ ನಿದ್ದೆ ಮಾಡ್ತಾ ಇದ್ರೆ ಅಷ್ಟು ಚೂಟಿ ಹುಡುಗಿ. ಒಂದು ಸಣ್ಣ ಅವಳು ಹೇಳ್ಬೇಕು ಅಂದರೆ, ಒಂದು ಡಾಬಾ ಫೈಟ್ ಸೀನ್ ಮಾಡ್ತಾ ಇದ್ವಿ. ಇಲ್ಲೊಂದು ಶಾರ್ಟ್ ಇದೆ ಒಂದು ಡಾಬಾ ಸೀನಲ್ಲಿ. ಅಲ್ಲಿ ಸರ್ 3 ಗಂಟೆ ಹೆಚ್ಚು 2:30-3 ಗಂಟೆ ಆಗಿತ್ತು. ನಮ್ಮ ಕೋ ಡೈರೆಕ್ಟರ್ಗೆ ಹೇಳಿದರೆ, ಶ್ರೀ ಸರ್ಗೆ ಹೇಳಿ ನಾನು ಮಲಗಿರ್ತೀನಿ, ಶಾರ್ಟ್ಸ್ ಇದ್ರೆ ಬಂದು ಎದೊಳಿಸಿ ಮಲಗಿದ್ಲು. ನನಗೆ ಏನಾಗಲಿ ಒಂದು ಎಮೋಷನ್, ಚಿಕ್ಕ ಹುಡುಗಿಲ್ವಾ, ಡಿಸ್ಟರ್ಬ್ ಮಾಡೋದ ಬೇಡವಾ, ಬೇರೆ ಶಾರ್ಟ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೈಟ್ ಸ್ವಲ್ಪ ಎಂಗೇಜಲ್ಲಿ ಹೇಳೋಣ, ಮಲಗಲಿ ಅಂತ ನಾನು ಶಾರ್ಟ್ಸ್ ಎಲ್ಲ ಮುಗಿದು ಸುಮಾರು ಒಂದು 3:30-4 ಗಂಟೆವರೆಗೂ ತೆಗಿತಾನೆ ಇದ್ವಿ. ಬೇರೆ ಆಪ್ಷನ್ಸ್ ಇಲ್ಲ. ಅವಳನ್ನ ಕರೀಲೇಬೇಕು ಇವಾಗ. ನನಗೆ ಅವಳು ಫ್ರೆಶ್ ಅಪ್ ಆಗಿ ಲೇಟ್ ಆಗುತ್ತಲ್ಲ, ಬಟ್ ನಮ್ಮ ವಿಧಿಲ್ಲ ಮಾಡಲೇಬೇಕು. ನಮ್ಮ ವಿಜಯ್ ಕೋ ಡೈರೆಕ್ಟರ್ ಇದ್ದಾನೆ. ಅವನೋಗಿ ಎದುರಿಸಿದಾಗ ವಿತಿನ್ 5 ಮಿನಿಟ್ಸ್ ಕ್ಯಾಮ್ರಾ ಬಂದು ನಿಂತ್ಕೊಂಡು ಕಣ್ಣು ಮುಚ್ಕೊಳ್ಳೋದು, ರಿಲೀಫ್ ಅವೆಲ್ಲ ಸೀನೇ ಇಲ್ಲ. ಅಂದರೆ ಒಬ್ಬ ಡೈರೆಕ್ಟರ್ ಏನು ಗೀಸ್ತಾನೆ ಅದಕ್ಕೆ ಡಬಲ್ ಆಗಿ ಕೊಟ್ಟಿದ್ದಾಳೆ. ನೀವು ನಿಜವಾಗಿ ನೋಡ್ತೀರಾ, ಕನ್ನಡದ ಬೇಬಿ ಶಮ್ಮೇಲೆ ಆಗಲಿ ಯಾವುದೇ ಡೌಟ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಮುಂದಕ್ಕೆ ಫ್ಯೂಚರ್ಗೆ ಒಳ್ಳೇದಾಗಲಿ ಧನ್ವಿ ನಿನಗೆ. ಸೊ ಫೈನಲಿ ಅಶೋಕ್ ಸರ್ ನಮ್ಮ ಸಿಸ್ಟರ್ ಸಮನಾದ ಸೀತಮ್ಮ ಬಗ್ಗೆ ಹೇಳಬೇಕು. ಅವರು ಈಗ ಮುಂಬರುವ ಸಿನಿಮಾ ಪಾರ್ಟ್ ಟೈಮ್ ಪ್ರಪಂಚ ಅಂತ ಸಿನಿಮಾ ಮಾಡ್ತಿದ್ದಾರೆ ಸೋಲೋ ಪ್ರೊಡ್ಯೂಸರ್ ಆಗಿ. ನಮ್ಮ ಸಿನಿಮಾದಲ್ಲಿ ನಟಿಯಾಗಿ ಕೆಲಸ ಮಾಡಿದ್ರು ಕೂಡ ಒಬ್ಬ ಕೋ ಡೈರೆಕ್ಟರ್, ಒಬ್ಬ ವೆಲ್ ವಿಷರ್, ಒಬ್ಬ ಸಿಸ್ಟರ್ ಆಗಿ ಬಿಸ್ನೆಸ್ ಕಾರ್ಯದಲ್ಲೂ ಅಷ್ಟೇ ಶ್ರೀ ಹಿಂಗ್ ಮಾಡ ಅಂತ ಇವತ್ತು ಕೂಡ ಬೆನ್ನೆಲುಬಾಗಿದ್ದಾರೆ. ಸೀತಮ್ಮ ಇಸ್ ವೆರಿ ಎಮೋಷನಲ್ಸ್. ನಿಮಗೆ ಕಂಡ್ರೆ ನಿಮ್ಮ ಜೊತೆ ಇನ್ನೂ ಟ್ರಾವೆಲ್ ಆಗಬೇಕು ಅಂತ ನನಗೆ ಆಸೆ ಇದೆ ಸೀತಮ್ಮ. ನಿಮ್ಮ ಅದು ಪದಗಳು ಸಾಲಲ್ಲ ಅದಕ್ಕೆ. ನಮ್ಮ ಯೋಗಿ ಆ್ಯಕ್ಚುಲಿ ಸುಮಾರು 4-5 ವರ್ಷ ಅನುಪಮ್ ಬಾಂಬೆಲಿ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಮಾಡಿ ಇವತ್ತು ಪಳಗಿರೋ ನಟ ಆಗಿದ್ದಾರೆ. ಯೋಗಿ ಮುಂಬರೋ ದಿನಗಳಲ್ಲಿ ನಿಜವಲ್ಲಿ ನಿಮ್ಗೆ ಒಳ್ಳೆ ಪಾತ್ರ ಸಿಗಲಿ, ಅದರಿಂದ ಒಂದು 4 ಜನ ಮನಸ್ಸಿಗೆ ಗೆಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಫೈನಲಿ ಶಬರಿ. ಸೊ ಶಬರಿ ನೋಡಿದಾಗ ನೀವು ಶಬರಿ ಪಕ್ಕ ಒಂದು ಜೀಪ್ ಇದೆ. ಆ್ಯಕ್ಚುಲಿ ನನಗೆ ಇದು ಕತೆ ಮೇಜರ್ ನನ್ನ ಊಟಕ್ಕೆ ನನ್ನ ಮಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವನಿಗೆ 9 ವರ್ಷ. ಚಿಕ್ಕ ವಯಸ್ಸಿಂದ ಕೆಲವ್ರಿಗೆ ಒಂದೊಂದು ಹುಚ್ಚಿರುತ್ತೆ.
ಕೆಲವರಿಗೆ ಜೀಪ್ ಕಂಡ್ರೆ ಇಷ್ಟ, ಕೆಲವರಿಗೆ ಡೈನಾಸರ್ ಕಂಡ್ರೆ ಇಷ್ಟ. ನೀವು ಮೋಸ್ಟ್ಲಿ 1980 ಎಲ್ಲ ಗೊತ್ತಿರುತ್ತೆ. ಅವಾಗೆಲ್ಲ WWF ಅಂತ ಬರ್ತಾ ಇತ್ತು. ನಾವೆಲ್ಲ ಸ್ಟಿಕ್ಕರ್ ಅಂಟಿಸ್ಕೊತಾ ಇದ್ವಿ. ಹಿಟ್ ಮ್ಯಾನ್ದು ಆಲ್ಕೋಗನ್ನು ಅಲ್ವಾ ಸರ್, ಅದು ಎಲ್ಲ ಸ್ಟಿಕ್ಕರ್ ಅಂಟಿಸ್ಕೊತಾ ಇದ್ವಿ. ಬಟ್ ಬೆಳೀತಾ ನಮ್ಮ ಜೀವನದಲ್ಲಿ ಮೆಚುರಿಟಿ ಆಗ್ತಾ ಜೀವನದ ಗುರಿ ಬಗ್ಗೆ ಅದಕ್ಕೆ ಮರ್ತು ಬಿಡ್ತೀವಿ. ಬಟ್ ಅದನ್ನ ಹಚ್ಕೊಂಡ್ರೆ ಹೇಗಿರುತ್ತೆ, ಅವ್ನು ಸಾಯೋವರೆಗೂ ಹಚ್ಕೊಂಡ್ರೆ ಹೇಗಿರುತ್ತೆ. ಆ್ಯಕ್ಚುಲಿ ಪ್ರಧಾನ ಪಾತ್ರ ಜೀಪ್ ಅದಕ್ಕೊಂದು ಜೀವ ಅಲ್ಲ ಅನ್ನೋದು ಬಿಟ್ರೆ ಇಡೀ ಸಿನಿಮಾ ಹೀರೋಗಿಂತ ದೊಡ್ಡದು ಪಾತ್ರ, ಹೀರೋಯಿನ್ಗಿಂತ ದೊಡ್ಡದು, ಎಲ್ಲರಿಗಿಂತ ಒಂದು ಜೀಪ್ ಹಿಡ್ಕೊಂಡು ಸುತ್ತ ನಡೆಯೋ ಒಂದು ಕತೆ. ಜೀಪ್ ಹೇಗೆ ಬಂತು, ಹೇಗೆ ಬರುತ್ತೆ, ಅದರಿಂದ ಏನೇನು ಅನಾಹುತಗಳಾಗುತ್ತೆ, ಏನೇನು ಪ್ಲಸ್ ಆಗುತ್ತೆ, ಏನೇನು ಮೈನಸ್ ಆಗುತ್ತೆ. ಈಸ್ ವೆರಿ ಎಮೋಷನ್ಸ್. ಅದು ಒಂದು ಸಾಂಗ್ ಸರ್, ಯಾರೋ ಸಾಂಗ್ ಅಷ್ಟೇ. ಬಟ್ ಅದಕ್ಕೆ ಇದು ಸಂಬಂಧ ಇಲ್ಲ ಸರ್. ಅದೇ ಹೇಳಿದ್ರೆ ಸರ್, ನನ್ನ ಮಗನಿಗೆ ಡೈನಾಸರ್ ಒಂದು ಇಷ್ಟ. ಅವನಿಗೆ ಇವತ್ತು ವರ್ಷಕ್ಕೊಂದ್ಸಲಿ ಪೇಂಟಿಂಗ್ ಓಡಿಸ್ತಾ ಇರ್ತೀನಿ ಸರ್ ನಾನು. ಎಲ್ಲ ಗೋಡೆ ಮೇಲೆಲ್ಲ ಗೀಚ್ಬಿಟ್ಟಿರ್ತಾನೆ. ಅದನ್ನೇ ನಾನು ದೊಡ್ಡನವರು ಹಚ್ಕೊಂಡು ಹೋದ್ರೆ ಅದು ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದೇ ಆ್ಯಕ್ಚುಲಿ ಮೇನ್ ಜೀಪ್. ನೀವು ಕೆಲವು ಟೀಸರ್ ಶಾರ್ಟ್ಸ್ ನೋಡಿರೋದು, ಆ ಜೀಪ್ ಸವರ್ಕೊಂಬರ್ತಾನೆ. ತುಂಬ ದೊಡ್ಡ ಒಂದು ಹಿನ್ನೆಲೆ ಇದೆ ಆ ಜೀಪ್ಗೆ. ಒಂದು ವೆರಿ ಎಮೋಷನ್ಸ್ ಇದೆ. ಖಂಡಿತ ನಿಮ್ಮೊಂದು ಏನೋ ಹೊಸತನ ಡಿಫ್ರೆಂಟಾಗಿ ಏನೋ ಮಾಡ್ಬಿಟ್ಟಿದ್ದೀವಿ ಒಂದ್ಸಲ. ಒಂದಂತ ಹೇಳ್ತೀನಿ, ಒಂದು ಫ್ರೆಶ್ ಸಬ್ಜೆಕ್ಟ್ ಅಂತ ಅನ್ಸುತ್ತೆ ಸರ್. ಆ್ಯಕ್ಚುಲಿ ನನಗೆ ಏನು ಸರ್, ಅದು ಖಂಡಿತ ಸರ್ ನೀವು ಹೇಳೇ ಕೇಳ್ತೀರ ಅಂತ ಗೊತ್ತು ನನಗೆ. ಮುಂದಿನ ದಿನಗಳಲ್ಲಿ ಅದು ಹೇಳ್ತೀನಿ ಸರ್. ಯಾಕಂದ್ರೆ ಟೀಸರ್ ಸ್ವಲ್ಪ ಚಿಕ್ಕದಾಗಿ ಹಂಚ್ಕೋಣ ಅಂತ. ಅದು ಟ್ರೈಲರಲ್ಲಿ ದಿನ ನಿಮಗೆ ಆ್ಯಕ್ಚುಲಿ ಏನಕ್ಕೆ ಡೈಲಾಗ್ ಹಾಕಿಲ್ಲ ನಾನು ಅಂದರೆ ಕ್ಲೂ ಕೊಡೋದು ಬೇಡ ಅಂತ ಸರ್. ಅದು ಟ್ರೈಲರಲ್ಲಿದೆ ಸರ್. ಟ್ರೈಲರ್ ಹೇಳಿದ್ರೆ ನೀವು ನನಗೆ ಆ ಕ್ವಶನ್ಸೇ ಕೇಳಲ್ಲ ಸರ್. ಎಲ್ಲ ಅದ್ರಲ್ಲಿ ನೀಟಾಗಿದೆ. ಯಾಕಂದರೆ ನಾವೇನೋ ದೊಡ್ಡ ಸ್ಟಾರ್ ಅಕೌಂಟ್ ಮಾಡಿಲ್ಲ ಸರ್. ಹೀರೋದಾಗ ಹೇಳ್ಬೋಣ. ನಾನು ಏನೋ ಮಿಸ್ಗೈಡ್ ಮಾಡಿ ಥಿಯೇಟ್ರಿಗೆ ಬಂದು ಶ್ರೀ ಏನೋ ಟೀಸರ್ಲಿ ಹಿಂಗೆಲ್ಲ ಜೀಬೂಮ ಮಾಡ್ಬಿಟ್ಟಿದ್ದೀನಿ, ಅದೆಲ್ಲ ಬೇಡ ಸರ್. ಟ್ರೈಲರಲ್ಲಿ ನಾವು ಹಿಂಗೆ ಮಾಡಿದ್ದೀವಪ್ಪ, ಇದು ಕತೆ. ಅವ್ರಿಗೆ ಡಿಫ್ರೆಂಟ್ ಆದರೆ ಬಂದು ನೋಡಿ ಸರ್. ವೆರಿ ಸಿಂಪಲ್. ಅವ್ರಿಗೇನೋ ಯಾಕಂದರೆ ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನ್ ಸರ್. ಯಾಕಂದ್ರೆ ನೀವೆಲ್ಲ ತುಂಬ ಸೀನಿಯರ್ ಮುರಿತಾ ಇದ್ರೆ ಒಂದು ಶಾರ್ಟ್ ಸಾಕು ನಿಮಗೆ, ಇದು ಏನು ಕಿಸ್ತುಗುಡ್ಡೆ ಹಾಕಿದ್ದಾರೆ ಇವರೆಲ್ಲ ಟೀಮ್ ಸೇರ್ಕೊಂಡು ಅಂತ. ಸೊ ಟ್ರೈಲರ್ ನೋಡಿದಾಗ ಗ್ಯಾರಂಟಿ ನೀವು ಕ್ವಶನ್ಸ್ಗೆಲ್ಲ ಆನ್ಸರ್ ಇದೆ ಸರ್. ಸೊ ಫೈನಲಿ ಮಗ ಕುಯ್ತಾ ಇದೀನಿ ನೋಡಿ, ನಿದ್ದೆ ಮಾಡ್ತಾವನು, ಏನು ಮಗ ನೀನು. ಸೊ ಎಲ್ಲ ಹೊಸ ನನಗೇನೋ ಗೊತ್ತಿಲ್ಲ, ಇದ್ದವರು ಯಾವ ಸ್ಟಾರ್ ಜೊತೆ ಕೆಲಸ ಮಾಡಿಲ್ಲ, ಹಂಗಂತ ನಾನು ದೂಷಿಸ್ತಲ್ಲ. ನನಗೆ ಅಟ್ ಪ್ರೆಸೆಂಟ್ ಕಂಫರ್ಟಬಲ್ ಆಗಿದೆ. ಹೊಸಬ್ರು ನಾನು ಡೈರೆಕ್ಟರ್ ಆಗಿಂತ ಮುಂಚೆನೂ ಅದೇ ಪ್ಲ್ಯಾನ್ ಮಾಡಿದ್ದೆ, ಹೊಸಬ್ರ ಜೊತೆನೇ ಮಾಡಬೇಕು ಅಂತ. ಹಂಗಂತ ಅವ್ರು ಬಂದರೆ ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಸದ್ಯಕ್ಕೆ ನನಗೆ ಹೊಸಬ್ರ ಜೊತೆ ಕಂಫರ್ಟಬಲ್ ಆಗಿದೆ. ಸೊ ಏನೇ ಹೇಳಿದ್ರು ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನನ್ನ ಟೀಮ್ಗಿರಲಿ. ಥ್ಯಾಂಕ್ ಯು ಸೋ ಮಚ್.